ಎಷ್ಟನೇ ದಿವಸದಲ್ಲಿ ಇದ್ದೇವೆ ಅಂತ ಗೊತ್ತೈತೆ ಅಂದ್ರೆ ಎಲ್ಲಾನು ಗೊತ್ತದ ಅಂತ ಅರ್ಥ ಆಗ್ತದೆ. 4ನೇ ದಿವಸದ ವೃಕ್ಷ ಆಧ್ಯಾತ್ಮಿಕ ಜೀವನ ದರ್ಶನ ಅದೇ ತಲ ನನಗೆ ಗೊತ್ತಿಲ್ಲ. ವೃಕ್ಷ ಆಧ್ಯಾತ್ಮಿಕ ಜೀವನ ದರ್ಶನದ ಈ ವಿಶೇಷ ಕಾರ್ಯಕ್ರಮದ 4ನೇ ದಿವಸದಲ್ಲಿ ನಾವು ಇದ್ದೇವೆ. ಬಹಳ ಸುಂದರವಾದಂಥ ಕಾರ್ಯಕ್ರಮವನ್ನು ನಡೆದುಕೊಂಡು ಬರ್ತಾ ಇದೆ. ಯಾರ್ಯಾರು ಇದರ ಪ್ರಯೋಜನವನ್ನ ತೆಗೆದುಕೊಳ್ತಾ ಇದ್ದಾರೋ ಗೊತ್ತಿಲ್ಲ, ಹೌದಲ್ಲ? ಯಾರ್ಯಾರು ಇದರ ಪ್ರಯೋಜನವನ್ನ ಪಡೆದುಕೊಳ್ತಾ ಇದ್ದೀರಿ ಗೊತ್ತಿಲ್ಲ. ಆದರೂ ಅಧ್ಯಕ್ಷರು ಮಾತ್ರ ಇರ್ತಾರ, ಸಾಕು. ನಮಗೆ ಯಾರಿಗಂದ್ರೆ ಅಧ್ಯಕ್ಷರು ಇರ್ತಾರೆ. ಅಧ್ಯಕ್ಷರಿಗೋಸ್ಕರ ಅವರು ನಮ್ಗೆ ಒಂದಿಷ್ಟು ಆಧ್ಯಾತ್ಮಿಕ ಚಿಂತನವನ್ನ ಉಣಬಡಿಸ್ರಿ. ಹೀಗಿರ್ಬೇಕು. ಅಧ್ಯಾತ್ಮದ ಜೀವನ ಎಲ್ಲರಿಗೂ ಬೇಕು. ಜೀವನದಲ್ಲಿ ತಾಯಿಯವರೊಂದು ಹಾಡು ಹಾಡಿದರು, ನಾವು ಹೋಗಿ ಬರ್ತೀನಿ ತವರಿಗೆ ಅಪ್ಪಣೆ ಕೊಡೋರಾಯ ನನ್ನ ಮಾತಿಗೆ. ಹಡಿದವ್ವ ಹೇಳಿ ಕಳಿಸಿ ಬಹಳ ದಿವಸವಾಯಿತು, ಅಣ್ಣನಿಗೆ ಮನೆ ತುಂಬ ಕೆಲಸ ಭಾಳ ಅಂತ, ತಮ್ಮನಿಗೆ ಶಾಲೆಯಲ್ಲಿ ಬಿಡುವಿಲ್ಲಂತ. ಹಾಗೆ ಜಾತ್ರೆ ಅಥವಾ ಇಂಥ ಪುಣ್ಯ ಕಾರ್ಯಕ್ಕೆ ಬರಬೇಕು, ಇದರ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು. ನಮಗಿಲ್ಲ ಅಷ್ಟೇ ಗೊತ್ತಾಗ್ಯದ, ಸ್ವಲ್ಪ ಕೆಳಗೆ ಖಾದ್ರಿ ಚೌಕದ ಕಡೆ ಹೋಗೇ ಇಲ್ಲ. ಖಾದ್ರಿ ಚೌಕ, ದೇವಿನಗರ ಅವ್ರಿಗೆ ಗೊತ್ತಿಲ್ಲ ಕಾಣ್ತಾನೆ, ಯಾರು ಹೇಳಿಲ್ಲ ಅನ್ನಿಸ್ತದ. ಹೇಳ್ಬೇಕಿಲ್ಲ ನಿಮ್ಮ ಬಂಧುಗಳು, ಬೀಗರು, ಬೀಜರು. ಬೀಗರಂತ್ರ ಗೊತ್ತದ, ಬೀಜರಂತ್ರ ನನಗೆ ಗೊತ್ತಾಗ್ತಾ ಇಲ್ಲ. ಹುಡುಕ್ತಾ ಇದ್ದೀನಿ ಡಿಕ್ಷನರಿ ಒಳಗ, ಸಿಗ್ತಾನೆ ಇಲ್ಲ. ಆದ್ರೆ ಪ್ರಯೋಜನವನ್ನ ಮಾಡಿಕೊಳ್ಳಬೇಕು ಅನ್ನೋಗೋಸ್ಕರ 5 ದಿವಸಗಳ ಪರ್ಯಂತರ ಮೈಂದರಿಗಿಯ ವಿರಕ್ತ ಮಠದ ಪೂಜ್ಯ ಮೃತ್ಯುಂಜಯ ಮಹಾಸ್ವಾಮಿಗಳವರು ಒಂದು ಸಂಕಲ್ಪವನ್ನು ಇಟ್ಕೊಂಡು ಪ್ರವಚನದ ಮೂಲಕ ಜನಜಾಗೃತಿ, ಅಧ್ಯಾತ್ಮದ ಚಿಂತನೆಯನ್ನ ಮಾಡೋದ್ರ ಮೂಲಕ ನಮ್ಮನ್ನು ನಾವು ಅರಿಯುವಂಥದ್ದು, ನಮ್ಮನ್ನು ನಾವು ತಿಳಿಯುವಂಥದ್ದು. ಅದರಗೋಸ್ಕರವೇ ಮಾನವ ಜನ್ಮದ ಲಾಭವಾವುದು ಆರು ನಾನೆಂದು ತಿಳಿಯುವುದು. ಮನುಷ್ಯ ಜನ್ಮ ಶ್ರೇಷ್ಠವಿದೆ ಅಂಕ ಹಚ್ಬೇಡ್ರಿ, ಅವ್ರು ಬಂದ್ಮೇಲೆ ಹಚ್ಚತ್ರಿ. ಅವರಲ್ಲಿ ನಿಮಗೆ ನೋಡ್ತಾ ಇರ್ತಾರೆ, ನಂಗೆ ನೋಡಂಗಿಲ್ಲ. ಅವರು ಅಧ್ಯಕ್ಷರನ್ನು ಕೂಡಿಸಿದ್ದಾರೆ ನೋಡಿ, ನಿಮ್ಮ ಕಡೆ ಲಕ್ಷದ ಎಲ್ಲರದು ನೋಡ್ರಿ, ಎಲ್ಲರ ಮುಖ ನಿಮ್ಮ ಕಡೆ ಅದ, ನಮ್ಮ ಕಡೆ ಇಲ್ಲ. ಮಾನವ ಜನ್ಮದ ಗುರಿ ಅಂತಂದ್ರೆ ತಾನು ಯಾರಂತ ತಿಳಿಯುವಂಥದ್ದು. ಅದಕ್ಕಂತಲೇ ಅನುಭಾವಿಗಳು ಹೇಳ್ತಾ ಬರ್ತಾರೆ, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲೇಬೇಡಿ ಉತ್ಸಪ್ಪಗಳಿರ. ಜೀವನವನ್ನ ಉದ್ಧಾರ ಮಾಡ್ಕೊಳ್ಬೇಕಾಗಿತ್ತಂದ್ರೆ, ಜೀವನವನ್ನ ಸುಂದರ ಮಾಡ್ಕೊಳ್ಬೇಕಾಗಿತ್ತು ಅಂದ್ರೆ, ಆಧ್ಯಾತ್ಮಿಕ ವೃಕ್ಷ ಎಲ್ಲೆಲ್ಲಿ ಇದಾವೋ ಅಲ್ಲೆಲ್ಲಿ ಹೋಗಿ ಅದರ ನೆರಳು, ಹಣ್ಣು, ಕಾಯಿ, ಹೂವು ಸ್ವೀಕರಿಸುವಂಥದ್ದು. ಒಂದು ದುಂಬಿ ಹೀಗೆಲ್ಲ ಕಡೆ ಓಡಾಡ್ತಾ ಇರ್ತದ. ಓಡಾಡಬೇಕಾದ್ರೆ ಅದ್ರ ಕೆಲಸ ಏನಂತಂದ್ರ, ಆ ಹುಳದ ಕೆಲಸ ಎಲ್ಲೆಲ್ಲಿ ಹೂವು ಅರಳಿದೋ, ಎಲ್ಲೆಲ್ಲಿ ಹೂವು ಅರಳುತ್ತಾ ಇದ್ದಾವೋ ಅಲ್ಲಿರ್ತಕ್ಕಂಥ ಹೂವಿನಲ್ಲಿರ್ತಕ್ಕಂಥ ಮಕರಂದವನ್ನ ಹೇರಿ ಜೇನುತುಪ್ಪವನ್ನಾಗಿ ಸಂಗ್ರಹ ಮಾಡುವಂಥ ಜೇನು ಹುಳಕ್ಕೆ ಹೇಗೆ
ಆ ಶಕ್ತಿ ಇದೆಯೋ? ನಾವುಗಳು ಕೂಡ ಜೇನು ಹುಳವ ತರವಾಗಿ, ಜೇನು ರೀತಿಯಾಗಿ ಎಲ್ಲೆಲ್ಲಿ ಅಧ್ಯಾತ್ಮದ ಹೂಗಳನ್ನು ಅರಳುತ್ತಾ ಇರುತ್ತದೋ ಅದರ ಆನಂದಾನುಭೂತಿಯನ್ನ, ಅದರ ಸ್ವಾದವನ್ನು ಸ್ವೀಕರಿಸಿ ಜ್ಞಾನ ಎನ್ನುವಂಥ ಮಕರಂದವನ್ನು, ಜ್ಞಾನ ಅನ್ನುವಂಥ ಜೇನನ್ನು ಸಂಗ್ರಹಿಸಬೇಕು. ಒಂದು ಹುಳ ಹೀಗೆ ಉರಿಯಾಡ್ಕೊಂಡು ಬರ್ತಾ ಇತ್ತು. ಕೆಳಗಡೆ ಒಂದು ಕೊಳ್ಳ, ಕೆರೆ ಪಕ್ಕಕ್ಕೆ ಹುಳ ಬರ್ತಾ ಇತ್ತು. ಅಲ್ಲೊಂದು ಕಪ್ಪೆ ಇತ್ತು. ಕಪ್ಪೆ ಕೇಳ್ತದ ಹುಳಕ್ಕೆ, ಯಾಕಪ್ಪ ಈ ಕಡೆ ಬರ್ತಾ ಇದ್ದಿಲ್ಲ ನಮ್ಮ ಮನೆ ಕಡೆ ಅಂತ. ಕಪ್ಪೆ ಕೇಳ್ತದ, ಯಾಕ ಹುಳ ಈ ಕಡೆ ಬರ್ತಾ ಇದೆ ತಂದಾಗ, ಇಲ್ಲೊಂದು ಈ ಕೆರೆ ಒಳಗ ಹೂವ ಅರಳ್ಯದ, ಒಂದು ಹೂವ ಅರಳ್ಯದ. ಕಪ್ಪಿಗಂತದ, ನನಗೆ ಗೊತ್ತಿಲ್ಲದೆ ಈ ಕೆರೆಯಲ್ಲಿ ಯಾವ ಹೂವು ಅರಳ್ಯದ ನನಗೆ ಗೊತ್ತೇ ಇಲ್ವಲ್ಲ ಅಂತದ. ಸ್ವಲ್ಪ ತಲೆ ಎತ್ತಿ ಮ್ಯಾಲ ನೋಡುವಂಥದ್ದು ಹುಳ. ತಲೆ ಎತ್ತಿ ನೋಡೋ ತಂದಾಗ ಮ್ಯಾಲ ಕಪ್ಪಿ ತಲೆ ಎತ್ತಿ ನೋಡ್ತದ, ಅವಾಗ ಗೊತ್ತಾಗ್ತದ ತಲೆ ಮ್ಯಾಲ ಒಂದು ಹೂವು ಅರಳಿತಂತ. ಅದು ಇರುವುದು ಕೆಳಗೆ ಬಡ್ಡ್ಯಾಗ. ಹಾಗೆ ಜೇನು ಹುಳಕ್ಕೆ ಎಲ್ಲೆಲ್ಲಿ ಹೂವು ಅರಳ್ಯದಂತ ಗೊತ್ತಾಗಿ ಹುಡ್ಕೊಂಡು ವಾಯುವಿನ ಮುಖಾಂತರ, ಗಾಳಿಯ ಮುಖಾಂತರ ಅದನ್ನ ಗುರುತಿಸಿ ಅಲ್ಲಿ ಬಂದು ಅದನ್ನು ಸ್ವೀಕರಿಸ್ತಾ ಇದೆ ಅಂತಂದ್ರೆ, ಆ ಹೂವಿನ ಬಡ್ಡೆಯಲ್ಲಿರ್ತಕ್ಕಂಥ ಕಪ್ಪೆಗೆ ಗೊತ್ತಾಗಿಲ್ಲ ಇಲ್ಲಿ ಹೂವು ಅರಳ್ಯದಂತೇಳಿ. ಅರ್ಥ ಆಗಿರ್ತದೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಅಂತೇಳಿ. ಹಾಗಿಲ್ಲಿ ಅಧ್ಯಾತ್ಮದ ಹೂವು ಅರಳ್ಯದಂದ್ರೆ ತೆಗೆದು ಅಧ್ಯಾತ್ಮದ ಹೂವನ್ನ ಅರಳ್ಯದ ಒಂದು 5 ದಿವಸಗಳ ಪರ್ಯಂತರ ತೆಗೆದು ಅರಳ್ಯದಂದ್ರೆ ಎಲ್ಲಿಂದೋ ದುಂಬಿ ಬಂದು ಆ ಜೇನನ್ನ, ಆ ಮಕರಂದವನ್ನ ಹೀರಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ. ಆದ್ರೆ ಹೂವಿನ ಕೆಳಗೆ ಕಪ್ಪಿ ಅದಲ್ಲ, ಅದು ಗೊತ್ತೇ ಇಲ್ಲ. ಇಲ್ಲಿ ಅಧ್ಯಾತ್ಮನಂತ ಹೂವು ಅರಳ್ಯದಂತ ಗೊತ್ತಾಗ್ತಾ ಇಲ್ಲ. ತಲೆ ಎತ್ತಿ ನೋಡಿದಾಗ ಮಾತ್ರ ಗೊತ್ತಾಗ್ತದೆ ಇಲ್ಲಿ ಹೂವು ಅರಳ್ಯದ ಅಂತೇಳಿ. ಗೊತ್ತಾಗತ್ತೆ ನಾ ಹೇಳ್ತಾ ಇರೋದು ವಿಚಾರ? ತಿಳಿಯಾಗತ್ತೈತಿ ಇಲ್ಲ? ಏನು ತಿಳಿದಂಗ ಆಗತ್ತೈತಿ? ಹೀಗೆ ಜನ್ಮದ ಸಾರ್ಥಕತೆಯನ್ನ ಮಾಡ್ಕೊಳ್ಬೇಕಾಗಿತ್ತಂದ್ರೆ ಈ ಪುಣ್ಯಮಯವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅಧ್ಯಾತ್ಮದ ಚಿಂತನೆಯ ಮೂಲಕ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕು. ಇದರ ಪ್ರಯೋಜನವನ್ನು ನಿಮ್ಗೆಲ್ಲ ಗೊತ್ತಿದೆ. ಶರಣಬಸವನ ಜಾತ್ರೆಗೆ ಹಲವಾರು ಜನರು ಬರ್ತಾರೆ. ಪಾದಯಾತ್ರೆ ಮಾಡ್ತಾ ಆಗಲಿ, ಗಾಡಿ ಕಟ್ಕೊಂಡಾಗಲಿ, ಬಸ್ಸಿಗೆ ತಮ್ಮ ಅನುಕೂಲ ಹೇಗದ ಹಂಗೆ ಬರ್ತಾ ಇರ್ತಾರೆ. ಒಂದು 4 ಜನ ಬಂದಿದ್ರಂತ, 4 ಜನ ಜಾತ್ರೆಗೆ ಬಂದಿದ್ರಂತ. ಜಾತ್ರೆಗೆ ಬಂದು ಹೋಗುವಾಗ 4 ಜನ ಹಿಂಗೆ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ರು. ಜಾತ್ರೆ ಮುಗಿಸಿದ್ರು. ಹೋಗುವಾಗ ಏನು ಮಾಡ್ತಾರಂತ ಕೇಳಿದ್ರೆ, ಜಾತ್ರೆ ಮುಗಿಸ್ಕೊಂಡು ಹೋಗುವಾಗ ಅವರೊಂದು ಸುಮ್ಮನೆ ಹೋಗ್ಬೇಕಲ್ಲ. ಹೋಗುವಾಗ ಹೊಲದಿಂದ ಹೋಗ್ತಾ ಇದ್ದಾರೆ. ಅಲ್ಲಿ ರೈತ ಒಬ್ಬ ಗೆಳೆ ಹೊಡೆದಿರ್ತಾನೆ. ಗೆಳೆ ಹೊಡೆದಿದ್ದನ್ನು ನೋಡಿ ಸುಮ್ಮನೆ ತಮಾಷೆಗೆ ಏನು ಮಾಡ್ತಾರೆ ಅಂತಂದ್ರೆ, ಇವರು ಆ ಮಣ್ಣು ಚಂದ ಅನ್ನಿಸ್ತದ, ಗಿಡಕ್ಕೆ ಒಯ್ದು ಹಾಕಬೇಕು ಹೊಲದಾಗ. ಆ ಹೊಲದಾಗ ಮಣ್ಣು ಚಂದ ಅನ್ನಿಸ್ತದ, ಒಂದನ್ನು ತಮ್ಮ ಗಿಡದ ಕುಂಡಲಿ ಇರ್ತದಲ್ಲ, ಆ ಇದರಲ್ಲಿ ಹೂವಿನ ಗಿಡಕ್ಕೆ ಹಾಕೋಣ ಚಂದದ ಮಣ್ಣು ಅಂತ ಎಲ್ಲರೂ ಒಂದೊಂದು 2 ಹೆಂಟಿ ತಗೊಂತಾರೆ. ಒಬ್ಬ ದೊಡ್ಡ ಕುಂಬಳಕಾಯಿ ಎಷ್ಟೇ ತಗೊಂತಾನೆ, ಒಬ್ಬ ತೆಂಗಿನಕಾಯಿ ಎಷ್ಟೇ ತಗೋತಾನೆ, ಒಬ್ಬ ಎಷ್ಟೇ ಸ್ವಲ್ಪ ತಗೊಂತಾನೆ. ಹೀಗೆ 4 ಜನ ಒಂದು ಕುಂಬಳಕಾಯಿ ಅಷ್ಟು, ಒಬ್ಬ ತೆಂಗಿನಕಾಯಿ ಅಷ್ಟು, ಒಬ್ಬ ಲಿಂಬಿಕಾಯಿ ಅಷ್ಟು, ಒಬ್ಬ ಅಡಿಕೆ ಅಷ್ಟು ತಗೊಂತಾರೆ. ತಗೊಂಡು ಅದು ತಮ್ಮ ಮನೇಲಿರ್ತಕ್ಕಂಥ ಹೂವಿನ ಗಿಡಕ್ಕೆ ಹಾಕಬೇಕು. ಜಾತ್ರೆಗೆ ಹೋಗಿ ಬಂದ ಕಾಲೇ ಕೈಲಿ ಹೋಗಬಾರ್ದು ಅಂತ ಇನ್ನು ಮಣ್ಣು ತೊಗೊಂಡು ಹೋಗಿರ್ತಾರೆ, ಮಣ್ಣಿನ ಹೆಂಟೆ. ಇನ್ನೇನು ಮನೆಗೆ ಹೋಗ್ತಾರ, ಕೈಕಾಲು ಮುಖ ತೊಳ್ಕೊಂತಾರ. ಅವ್ರು ಏನು ಕೆಲಸ ಮಾಡಿ ಮುಂದದು ಹೆಂಟಿ ಮಣ್ಣು ತಂದಿರ್ತಾರ, ಮಣ್ಣನ್ನು ಆ ಗಿಡಕ್ಕೆ ಹಾಕಬೇಕಂತ ವಿಚಾರ ಮಾಡಿ ಬ್ಯಾಗ್ ತೆಗೆದು ನೋಡ್ತಾರೆ. ಆಶ್ಚರ್ಯ ಆಗ್ತದೆ.
ಏನು ಆಶ್ಚರ್ಯ ಅಂದ್ರೆ ಅವ್ರು ಏನು ಮಣ್ಣಿನ ಹೆಂಟಿ ತಗೊಂಡು ಬಂದಿರಲ್ಲ, ಅವೆಲ್ಲ ಬಂಗಾರದ ಹೆಂಟಿಗಳಾಗಿದ್ದು ಅಂತ, ಬಂಗಾರದ ಹೆಂಟಿಗಳು. ಅವ ಇವನಿಗೆ ಫೋನ್ ಮಾಡ್ತಾನ, ನೋಡಿದೇನೋ ಬ್ಯಾಗಲ್ಲಿ ನೋಡಿ ಅಂತ ಕೇಳಿದಾಗ ಏನಂತ ಕೇಳ್ತಾರೆ, ಇಲ್ಲ ನಾ ಏನು ಹೆಂಟಿ ತಂದಿಲ್ಲ, ಮಣ್ಣಿನ ಹೆಂಟಿ ಬರುವಾಗ ಶರಣಬಸಪ್ಪನ ಜಾತ್ರೆಗೆ ಹೋಗಿ ಅದು ಬಂಗಾರದ ಹೆಂಟಿ ಆಗೈತು ಅಂತಾನೆ. ಒಬ್ಬೊಬ್ರು ಫೋನ್ ಹಚ್ಚಿ ನೋಡಿ ಅಂತಾರೆ, ಏನು ಅಡಿಕೆ ಇಟ್ಟು ತಗೊಂಡಿದ್ದಲ್ಲ ಅವ ಹಣಿ ಬಿಡ್ಕೊಂತಾನ. ನಾನು ಯಾಕೆ ಬಸ್ ಹೋದ್ಮೇಲೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಸಿಗ್ತದೆ. ಇಂಥ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಯಾರ್ಯಾರು ಎಷ್ಟೆಷ್ಟು ಪುಣ್ಯ ತಗೊಂತಿರೋ ಗೊತ್ತಿಲ್ಲ. ಇದರ ಪ್ರಯೋಜನವನ್ನು ನಮಗೆ ಮಣ್ಣಿನ ಹೆಂಟಿ ಜೀವನ ಬಂಗಾರ ಆಗಬೇಕಾಗಿಲ್ಲ, ಮಣ್ಣಿನ ಹೆಂಟೆ ಜೀವನ ಬಂಗಾರ ಆಗಬೇಕಾಗಿದೆ, ಜೀವನ ಸುಂದರ ಆಗಬೇಕಾಗಿದೆ, ಜೀವನ ಸುಮಧುರವಾಗಬೇಕಾಗಿದೆ. ಮಣ್ಣಿನ ಹೆಂಟಿ ಬಂಗಾರ ಆದ್ರೆ ಅದ್ರ ಮೇಲೆ ಕಳ್ಳರು, ಸಂಬಂಧಿಕರು, ಗೆಳೆಯರದು ಎಲ್ಲ ಕಣ್ಣಿರ್ತಾವೆ. ಜೀವನ ಬಂಗಾರ ಮಾಡಿಕೊಳ್ಳಿ. ಹಾಗೆ ಜೀವನವನ್ನು ನಿಮ್ಮನ್ನು ಬಂಗಾರ ಮಾಡಿಕೊಳ್ಳುವಗೋಸ್ಕರ, ಬಂಗಾರ ಮಾಡುವ ಉದ್ದೇಶವಾಗಿಟ್ಕೊಂಡು ಪೂಜ್ಯ ಗುರುಗಳು ಒಂದು 5 ದಿವಸಗಳ ಪರ್ಯಂತ 25 ಹಳ್ಳಿಗಳಲ್ಲಿ ಪ್ರವಚನ ಮಾಡುವುದ್ರ ಮುಖಾಂತರ, ಅಧ್ಯಾತ್ಮ ಚಿಂತನೆಯನ್ನು ಮಾಡುವುದ್ರ ಮುಖಾಂತರ, ಹೇಗೆ ಹೂವಿನ ಜೊತೆಗೆ ದಾರ, ಗುರುವಿನ ಪಾದ, ಗುರುವಿನ ಶಿರ ಭಗವಂತನನ್ನು ಸೇರ್ತದೋ, ನಾನಷ್ಟೇ ನನ್ನ ಜ್ಞಾನಿ ಆದ್ರೆ ಸಾಲಲ್ಲ, ನನ್ನವರು ಕೂಡ ಜ್ಞಾನಿ ಆಗಬೇಕು, ನನ್ನವರು ಕೂಡ ಒಳ್ಳೆಯವರಾಗಬೇಕು ಅನ್ನುವಂಥ ಸಂಕಲ್ಪ ಕಳಕಳಿ ಅವರಲ್ಲಿದೆ. ಹಾಗೆ ಇಂಥ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡ್ಕೊಳ್ಬೇಡಿ ಉತ್ಸಪ್ಪಗಳಂತ ಹೇಳಿರಲ್ಲ, ಇಂಥ ಜನ್ಮವನ್ನು ಭಗವಂತ ಕೊಟ್ಟಿದ್ದಾನೆ. ಕೈ, ಕಾಲು, ಕಣ್ಣು, ಬಾಯಿ, ಮೂಗು ಎಲ್ಲ ಇರಲಿಕ್ಕೆ ಮಣ್ಣು ಮುಕ್ಕುವರೆ ಹೇಳ್ತಾರೆ ಸಂತರು. ಎಲ್ಲ ಭಗವಂತ ಕೊಟ್ಟಿದ್ದಾನೆ, ಕೈ, ಕಾಲು ಎಲ್ಲ ಇದೆ. ಇಂಥದನ್ನು ಕೊಟ್ಟ ಮೇಲೆ ತಿಳಿದು ಅಜ್ಞಾನಿ ಎಲ್ಲವೇ ಜೀವನೇನೇನು ಸುಜ್ಞಾನಿ ಎಂದು ನುಡಿಬಾರೆ. ಹೇಳಿ ನಿಜಗುಣರು, ನಾನು ಸುಜ್ಞಾನಿ ಆದರೆ ಏನಾಗ್ತಾ ಇದೆ ಅಂತಂದ್ರೆ, ದೇಹ ನಾನು, ಕೈ ನಾನು, ಕಣ್ಣು ನಾನು, ದೇಹ ನಾನು ಅಂತ ಹೋಗ್ತಾ ಇದ್ದೆ. ಯಾವುದೂ ನಾನಲ್ಲ. ನಾನು ಅಂತಂದರೆ ಅದಕ್ಕೆ ಶಿಷ್ಯನಾಳೆ ಸರಿಪ, ನಾನೆಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ, ನಾರಾಯಣ ಪರಬ್ರಹ್ಮ ಶಿವ ನಾಮರೂಪಗಳು ನಾನಲ್ಲ ಹೇಳಿಲ್ಲ. ನಾನು ಅದಕ್ಕೆ ಶಂಕರಾಚಾರ್ಯರು ಕೂಡ ಚಿದಾನಂದ ರೂಪ ಶಿವೋಂ ಶಿವೋಂ ಅಂತ ಹೇಳಿದರು. ನಾನು ಯಾರು ಅಂತ ಹೇಳಕ್ಕೆ ಅಧ್ಯಾತ್ಮದ ಚಿಂತನೆಯನ್ನು ಮುಂದಿಟ್ಕೊಂಡು, ಅಧ್ಯಾತ್ಮದ ಸಂಸ್ಕಾರ ನಮಗೆಲ್ಲರಿಗೂ ಬರಲಿ. ಇಲ್ಲಿ ಅರಿವು ಮುಖ್ಯ ಇದೆ. ಅರಿವಿನ ಜನ್ಮ ನಿಮಗೆಲ್ಲ ಗೊತ್ತಿದೆ. ಬಸವಾದಿ ಶರಣರು ಏನಂದ್ರು, ಅರಿವೇ ಗುರು ಅಂತ ಹೇಳಿದರು. ಅರಿವೇ ಗುರು. ಆ ಅರಿವೇ ನಮ್ಮಲ್ಲಿಲ್ಲ. ನಾನು ಯಾರಂತ ನನಗೆ ಗೊತ್ತೇ ಇಲ್ವಲ್ಲ. ಆ ಮನುಷ್ಯನೋ ಪ್ರಾಣಿಯೋ ಮನುಷ್ಯ ರೂಪೇಣ ಮೃಗಂ ಚರಂತಿ ಅಂತ ಹೇಳಿದರು. ನಾವೆಲ್ಲ ವೇಷ ಹಾಕೊಂಡು ದೇಹ ಮನುಷ್ಯ ರೂಪ ಇರಬಹುದು, ಆದರೆ ಒಳಗ ಮಾನವೀಯ ಗುಣಗಳು, ಧರ್ಮದ ಗುಣಗಳಿದ್ದಾಗ ಮಾತ್ರ ನಾವು ಮನುಷ್ಯರಾಗಕ್ಕೆ ಸಾಧ್ಯವಿದೆ. ಅದಕ್ಕೆ ಮನುಷ್ಯ ರೂಪೇಣ ಮೃಗಂ ಚರಂತಿ. ಇಂಥ ಮನುಷ್ಯ ರೂಪದ ನಮಗೆ ಆಗಬೇಕಾಗಿತ್ತಂದ್ರೆ, ಮಾನವ ಜನ್ಮದ ಶ್ರೇಷ್ಠತೆಯನ್ನು ನಾವು ಹೊಂದಬೇಕಾಗಿತ್ತಂದ್ರೆ ನಮಗೆ ಅನುಭವದ ಮಾತುಗಳ ಅವಶ್ಯಕತೆ ಇದೆ. ಅದಕ್ಕಂತಲೇ ದಾಸಿ ಮಾರ್ಯರು ಕಡಗಿಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಡುವುದೇ, ಕಡಗಿಲು ಬಂಡಿಗಾಧಾರ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡಣೆವೆ ಕಡಗಿಲು ಕಾಣ ರಾಮನಾಥ. ಶರಣರು ಇದಕ್ಕೆ ದಾಸಿಮಯ ಇದಕ್ಕೆ ದೇಹಕ್ಕೆ ಬಂಡಿ ಅಂತ ಹೇಳಿದರು. ಅಲ್ಲಮ ಪ್ರಭುಗಳು ಬಂಡಿ ಅಂತ ಹೇಳಿದರು. ಬಸವಣ್ಣ ಇದಕ್ಕೆ ದೇಗುಲ ಗುಡಿ ಅಂತ ಹೇಳಿದ. ಭಗವದ್ಗೀತೆ ಮತ್ತು ಉಪನಿಷತ್ತುಗಳು ಇದಕ್ಕೆ ಶರೀರಕ್ಕೆ ರಥ ಅಂತ ಹೇಳಿದರು. ಕಡಿಕೋಳ ಮಡಿಯೊಳಪ್ಪನವರು ಶರೀಫರು ಇದಕ್ಕೆ ಫಲಸ ತುಂಬಿದ ಮಡಿಕೆ ಅಂತ ಅಂದರು. ಅದಕ್ಕೆ ಗಡಿಗೆ ಜ್ವಾಕಿ ತಂಗಿ ಅಂತ ಹೇಳಿದ್ರು, ಗಡಿಗೆ ಅಂತ ಹೇಳಿದ್ರು. ಇಂಥದ್ದನ್ನು ನಾವು ಈ ಗಡಿಗೆಯನ್ನು ಜ್ವಾಕಿ ಮಾಡಬೇಕಾಗಿತ್ತಂದ್ರೆ, ಈ ರಥವನ್ನು, ಈ ಬಂಡಿಯನ್ನು
ದಂಡಿಯನ್ನು ಮುಟ್ಟಬೇಕಾಗಿತ್ತಂದ್ರೆ ಅಧ್ಯಾತ್ಮದ ಗುರುವಿನ ವಾಣಿಯ ಮುಖಾಂತರ ಒಂದು ಕೀಲು ಹಾಕೋದ್ರ ಮುಖಾಂತರ. ಏಕೆಂದರೆ ಮನಸ್ಸು ಚಂಚಲವಾಗಿರುವಂಥದ್ದು, ಮನಸ್ಸಿನ ಜೊತೆಗೆ ಇಂದ್ರಿಯಗಳು ಕೂಡ ಚಂಚಲವಾಗುವಂಥದ್ದು ನೋಡ್ತೇವೆ. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆಗೆ ಹಾರುತ್ತಿದೆ ನೋಡ. ಮನವೆಂಬ ಮರ್ಕಟನು ನಿಮ್ಮ ನೆನೆಹೆಂಬ ಪಾಶದಲ್ಲಿ ಕಟ್ಟಿ ಎನ್ನನ್ನು ಉಳಿಸಿಕೋ ಅಖಂಡೇಶ್ವರ ಅಂತ ಜೇವರ್ಗಿಯ ಷಣ್ಮುಖ ಶಿವಿಗಳು ಹೇಳ್ತಾ ಬರ್ತಾರೆ. ಇಂಥ ಮನಸ್ಸನ್ನು ನಿಗ್ರಹಿಸಿ ಅಧ್ಯಾತ್ಮದತ್ತ ಕರೆತರಲು ಒಂದು ಚಿಕ್ಕ ಪ್ರಯತ್ನವನ್ನು ನಿಮ್ಮನ ಜೊತೆಗೆ ನಿಮ್ಮ ಮಕ್ಕಳನ್ನು ಉದ್ಧಾರ ಮಾಡುವ ಉದ್ದೇಶವಾಗಿಟ್ಕೊಂಡು ಗುರುಕುಲ ಸ್ಥಾಪನೆಯ ಉದ್ದೇಶ ಏನು ತಂದರೆ, ನಾವು ನಮ್ಮ ಶರೀರ ಎನ್ನುವ ಬಂಡಿಗೆ, ಮನಸ್ಸೆನ್ನುವ ಬಂಡಿಗೆ ಒಂದಿಟ್ಟು ಕೀಲು ಹಾಕಬೇಕು. ಕಣ್ಣಿಗೊಂದು ಕೀಲು ಹಾಕಬೇಕು, ಕಿವಿಗೊಂದು ಕೀಲು ಹಾಕಬೇಕು, ಕೈಗೊಂದು ಕೀಲು ಹಾಕಬೇಕು, ಮನಸ್ಸಿಗೊಂದು ಕೀಲು ಹಾಕಬೇಕು. ಕೀಲು ಹಾಕಿದಾಗ ಮಾತ್ರ ಅಧ್ಯಾತ್ಮದ ಶರಣರ ಮಾತುಗಳು, ಅನುಭವದ ಮಾತುಗಳ ಮೂಲಕ ಕೀಲು ಹೋಗ್ಕೊಂಡು ಹೋದೇವಂದ್ರೆ ನಮ್ಮ ಇಂದ್ರಿಯಗಳನ್ನು ಹೊರಮುಖ ಹೋಗುವುದನ್ನು ಅಂತರ್ಮುಖವಾಗಬೇಕು. ಇವತ್ತು ನಿಮ್ಗೆ ಹೇಳ್ತೀನಿ, ಈಗ ಲೈಟ್ ಹೋಯ್ತು ಅಂತ ತಿಳ್ಕೊಳ್ರಿ. ಲೈಟ್ ಹೋಯ್ತು ಅಂದರೆ ದೀಪ ಹಚ್ತೀರಿ. ನಿಮ್ಮ ಮನೆಯಲ್ಲಿ ದೀಪ ಹಚ್ತೀರಿ, ದೀಪ ಹಚ್ಚಿ ಏನು ಮಾಡ್ತೀರಿ, ಮಧ್ಯ ಇಡ್ತೀರಿ. ಮಧ್ಯ ಇಟ್ಟಾಗ ಅದ್ರ ಎಲ್ಲ ಕಡೆ ಬೆಳಕು ಬೀಳ್ತದೆ, ಮಧ್ಯ ಇಡ್ತೀರಿ. ಆದ್ರೆ ದೀಪ ನಿಲ್ಲಂಗಿಲ್ಲ. ಅವಾಗ ಏನು ಮಾಡ್ತೀರಿ, ಯಾಕೆ ದೀಪ ನಿಲ್ಲಂಗಿಲ್ಲ ಅಂದ್ರೆ ಗಾಳಿ ಬರ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಗಾಳಿ ಬಂದು ದೀಪ ಅಲ್ಲಾಡಿ ಆರಾಗತ್ತದ ಅಂತ ಗೊತ್ತಾಗಿ ಏನು ಮಾಡ್ತಾರೆ, ಗಾಳಿ ಎಲ್ಲಿಂದ ಬರಾಗತ್ತೈತಿ ಅಂತ ಗೊತ್ತಾಗ್ತದೆ. ಎಲ್ಲಿಂದ ಬರ್ತದೆ ಗಾಳಿ? ಬಾಗಿಲು ಮತ್ತು ಕಿಟಕಿಯಿಂದ. ಬಾಗಿಲು ಮತ್ತು ಕಿಟಕಿಯಿಂದ ಗಾಳಿ ಬರ್ತಾ ಇದೆ. ಆ ಗಾಳಿಯಿಂದ ದೀಪ ಆರಿ ಅಲ್ಲಾಡಿ ಆರ್ತಾ ಇದೆ. ಆಗೇನು ಮಾಡ್ತೀರಿ, ಗಾಳಿ ಬರಬಾರ್ದು ಅಂತ ಕಿಟಕಿ ಬಾಗಿಲು ಮುಚ್ಚಿ ದೀಪ ಹಚ್ತೀರಿ, ಹೌದಲ್ಲ? ಹಾಗೆ ಇಲ್ಲಿ ಈ ಶರೀರ ಎನ್ನುವ ಮನೆಯಲ್ಲಿ ದೀಪ, ಜ್ಞಾನದ ದೀಪ ಬೆಳಗಿಸ್ತಾ ಇದ್ದಾರೆ ಗುರುಗಳು. ಅದನ್ನು ಅಲ್ಲಾಡಬಾರ್ದು ಅನ್ನೋಗೋಸ್ಕರ, ಅಲ್ಲೇ ನಾಶ ಆಗಬಾರ್ದು, ಆರಬಾರ್ದು ಅನ್ನೋಗೋಸ್ಕರ ಏನು ಮಾಡಬೇಕಂದ್ರೆ ಕಿಟಕಿ ಬಾಗಿಲುಗಳು ಹೇಗೆ ಮುಚ್ತೇವಲ್ಲ, ಆ ಇಂದ್ರಿಯಗಳೆನ್ನುವಂಥ ಕಿವಿ, ಕಣ್ಣು, ಮೂಗು, ಏನವಲ್ಲ ನಾಲಿಗೆ, ಇವೆಲ್ಲ ಮುಚ್ಚಬೇಕು, ಹಿಡಿದಿಡಬೇಕು. ಮುಚ್ಚಿದಾಗ ಮಾತ್ರ ಅಲ್ಲಿ ಜ್ಞಾನದ ಜ್ಯೋತಿ ಅಂತಪ್ಪ ಜ್ಞಾನ ರತ್ನವ ಕೆಡಗುಡದೆ ಅಲಂಕರಿಸಿ ಯಾವದೊಡ ನಿಲಗಿಂತಲೂ ಸಿರಿವಂತರು ಯಾರು ಇಲ್ಲ ನೋಡ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅವು ಜಗಕ್ಕಿಕ್ಕಿದ ವಿಧಿ ಹೇಳಿ. ಅಂಥ ಜ್ಞಾನ ರತ್ನವನ್ನು ಅಲಂಕಾರ ಮಾಡುವಗೋಸ್ಕರ 5 ದಿವಸಗಳ ಪರ್ಯಂತರ ಜ್ಞಾನ ರತ್ನವನ್ನು ಯಾರ್ಯಾರು ಅಲಂಕರಿಸ್ಕೊಳ್ತಿರೋ, ಮಣ್ಣಿನ ಹೆಂಟಿ ಯಾರೆಷ್ಟು ದೊಡ್ಡದಾಗಿ ತಗೊಂಡು ಹೋಗ್ತಿರೋ, ಎಷ್ಟು ಜೀವನ ಬಂಗಾರ ಆಗ್ತದೆ ಗೊತ್ತಿಲ್ಲ. ಹಾಗಿಲ್ಲಿ ಜನಕ ಮಹಾರಾಜ ಯಜ್ಞವಲ್ಕ್ಯರ ಗುರು ಶಿಷ್ಯರಿರ್ತಾರೆ. ಯಜ್ಞವಲ್ಕ್ಯ ಮತ್ತು ಜನಕ ಮಹಾರಾಜ ಅವರು ಆಗಾಗ ಸೇರಿಕೊಂಡು ಅಧ್ಯಾತ್ಮದ ಚಿಂತನೆಯನ್ನು ಮಾಡ್ತಾ ಇರ್ತಾರೆ. ಅಧ್ಯಾತ್ಮದ ಚಿಂತನೆ ನಾವೆಲ್ಲ ನಮ್ಗೆ ಸಿಗೋದು ಅಪರೂಪ. ಶ್ರಾವಣದಾಗ ಸ್ವಾಮಿಗಳು ಸಿಗಂಗಿಲ್ಲ, ನವರಾತ್ರಿಗೆ ಸಿಗಂಗಿಲ್ಲ. ನಮ್ಮಲ್ಲಿ ಹಿರಿಯರು ಎಷ್ಟು ಚಂದ ಮಾಡಿದ್ದಾರೆ ನೋಡಿ. ಶ್ರವಣದಲ್ಲಿ ಆದರೂ ಶ್ರವಣ ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಮಹಾತ್ಮರ ಲೀಲೆಗಳನ್ನು, ಮಹಾತ್ಮರ ಗುಣಗಾನವನ್ನು, ಮಹಾತ್ಮರ ದೇವತೆಗಳ ಆ ಲೀಲೆಯನ್ನು ಕೇಳಬೇಕನ್ನೋಗೋಸ್ಕರ ಶ್ರಾವಣ ಮಾಸವನ್ನು ಮಾಡಿದರು. ಶ್ರಾವಣ ಮಾಸಕ್ಕೆ ನಮಗೆ ಟೈಮ್ ಇಲ್ರಿ, ವೇಳೆ ಇಲ್ರಿ, ಸಮಯ ಇಲ್ಲಿ ತಂದು ದೂರ ಸರಿಸ್ತೇವೆ. ಆಗ ಶ್ರಾವಣ ಆದಮೇಲೆ ನವರಾತ್ರಿ ಮಾಡಿದ್ರು 9 ದಿವಸ ಆಗಲಿಲ್ಲ. ಮತ್ತು ತಿಂಗಳಲ್ಲಿ ಒಂದು ಶಿವರಾತ್ರಿ ಬರ್ತದ, ಮಾಸ ಶಿವರಾತ್ರಿ ಅಂತ. ಮಾಸ ಶಿವರಾತ್ರಿಯೇ ಬಂತು. ಅದಕ್ಕಾದ್ರೆ ತಿಂಗಳಿಗೆ 1 ಸಲ ಆದರೂ ಭಗವಂತನ ಧ್ಯಾನ ಮಾಡಿರಿ, ಅಧ್ಯಾತ್ಮ ಚಿಂತನೆ ಮಾಡಿರಿ. ಅದಕ್ಕೂ ಆಗಲಿಲ್ಲ. ಶಿವರಾತ್ರಿ ಕೊನೆಗೆ ಮಹಾಶಿವರಾತ್ರಿ ಅಂತ ಒಂದು ಮಾಡಿದರು. ಶಿವರಾತ್ರಿ 1 ವರ್ಷಕ್ಕೆ 1 ಸಲ ಶಿವನ ಧ್ಯಾನ, ಶಿವನ ಚಿಂತನೆ ಮಾಡಿರಿ. ಶಿವಜ್ಞಾನ, ಶಿವಚಿಂತನೆವಿಲ್ಲದ ಮನುಷ್ಯ ಸಗಣಕ್ಕೆ ಸಾಸಿರ ಹುಳ ಹುಟ್ಟುವುದೇ ಅಯ್ಯ ಅಂತ ಹೇಳಿದ್ರು ಬಸವಣ್ಣವರು. ಹಾಗೆ ಶಿವರಾತ್ರಿನ ಆಗಲಿಲ್ಲ. ಶಿವರಾತ್ರಿ ಆದಮೇಲೆ ಏನು ಯಾವ ಬರ್ತದೆ ಗೊತ್ತಾನ? ಹುಣ್ಣಿಮೆ. ಶಿವರಾತ್ರಿ ಆದಮೇಲೆ ಯಾವ ಹುಣ್ಣಿಮೆ ಬರ್ತದೆ ರೀ ಗೊತ್ತಾ? ಹೋಳಿ ಹುಣ್ಣಿಮೆ. ನೋಡಿ ನೆನಪೈತಿ.
ಶ್ರಾವಣ ಮಾಸ ಕೇಳಿಲ್ಲ, ನವರಾತ್ರಿ ಕೇಳಿಲ್ಲ, ಮಾಸ ಶಿವರಾತ್ರಿ ಕೇಳಿಲ್ಲ, ಶಿವರಾತ್ರಿ ಕೇಳಿಲ್ಲ, ಇಟ್ಟು ಹೇಳಿಲ್ಲ ಕೇಳಿಲ್ಲ, ಹೋಳಿ ಹುಣ್ಣಿಮೆ ಅಂತಂತ ನೀವು ಏನು ಹೇಳಿದ್ರೆ ಕೇಳಂಗಿಲ್ಲ. ಏನಂತ ಶಿವರ ಏನು ಮಾಡ್ತಾರೆ ಹೋಳಿ ಹುಣ್ಣಿಗೆ ಅದು ಆಗಬಾರ್ದನ್ನೋಗೋಸ್ಕರ ನಾವು ನಕ್ಕೋತಿರ್ಬೇಕು ಅಂತೇಳಿ 5 ದಿವಸಗಳಲ್ಲಿ ಯಾವ ವಾರ ತಿಥಿ ಯೋಗ ಕರ್ಣ ನಕ್ಷತ್ರಗಳೇ ಬೇಕಾಗಿಲ್ಲ. ಅದಕ್ಕೆ ಇಲ್ಲಿ ಆ ಕಡೆ ಈ ಕಡೆ ಬಿಡ್ರಪ್ಪ ಅವ್ರು ಕಟ್ತೀರಿ, ಈ ಕಡೆ ಸದ್ಯಕ್ಕೆ ಇದು ಮೈಕ್ ಆವಾಜ್ ಬರ್ತದೆ. ಹೀಗೆ ಅಲ್ಲಿ ಯಜ್ಞವಲ್ಕ್ಯ ಮತ್ತು ಜನಕ ಗುರು ಶಿಷ್ಯರು ಎಷ್ಟು ಚೆನ್ನಾಗಿ ಅವರ ವಿಚಾರಗಳನ್ನು ಹಂಚ್ಕೊಳ್ತಾ ಇರ್ತಾರೆ. ಆಗಾಗ ಅಧ್ಯಾತ್ಮದ ವಿಚಾರ ಚಿಂತನೆ ಏನಾಗ್ತಂತ ಕೇಳಿದ್ರೆ, ಒಂದು ಸಲ ಇವರು ಅರಮನೆಗೆ ಬರುವುದಾಗಲಿ, ಶಿಷ್ಯ ರಾಜ ಗುರುಗಳ ಆಶ್ರಮಕ್ಕೆ ಹೋಗುವುದಾಗಲಿ ಮಾಡ್ತಿದ್ರು. ಒಂದು ಸಲ ಯಜ್ಞವಲ್ಕ್ಯ ಶಿಷ್ಯ ಗುರು ಯಜ್ಞವಲ್ಕ್ಯರ ಹತ್ತಿರ ಹೋಗ್ತಾರೆ. ಅದಕ್ಕೆ ನಿಜಗುಣರು ಕೂಡ ಹೇಳಿದ್ದಾರೆ, ನೆರೆ ಕೇಳಿದದನ್ನ ಅರಿ, ಗುರು ಪೀಳದ ತೆರೆದವಳು ಅಂತ ಹೇಳಿ. ಹಾಗೆ ಗುರುವಿನ ವಚನವನ್ನ ಕೇಳಲು ಶಿಷ್ಯ ಜನಕ ಯಜ್ಞವಲ್ಕ್ಯರ ಆಶ್ರಮಕ್ಕೆ ಹೋಗಿ ಆಧ್ಯಾತ್ಮದ ಚಿಂತನೆಯನ್ನ ಮಾಡ್ತಾ ಹೋಗ್ತಾನೆ. ಆಗ ಆತ್ಮದ ಚಿಂತನೆ, ಜಗತ್ತಿನ ಚಿಂತನೆ ಮಾಡ್ತಾ ಹೋಗ್ಬೇಕಾದ್ರೆ ಸೈನಿಕನೊಬ್ಬ ಓಡೋಡಿ ಬರ್ತಾನೆ. ಓಡೋಡಿ ಬರ್ತಾನೆ. ಮಹಾರಾಜರಲ್ಲಿ ಏನು ಮಾಡ್ತಾ ಇದ್ದೀರಿ? ಅಲ್ಲಿ ಅರಮನೆಗೆ ಬೆಂಕಿ ಹತ್ತಿ ಸುಡಾಗತ್ತೈತಿ. ನೀವು ಏನು ಮಾಡ್ತಾ ಇದ್ದೀರಿ? ಆದರೆ ರಾಜ ಗುರು ಶಿಷ್ಯರು ಅಧ್ಯಾತ್ಮದ ಚಿಂತನೆಯಲ್ಲಿ ಮುಳುಗಿ ಹೋಗಿದ್ದಾರೆ, ಆತ್ಮಚಿಂತನೆಯಲ್ಲಿ ಮುಳುಗಿ ಹೋಗಿದ್ದಾರೆ. ಆದರೆ ಅರಿವಿಲ್ಲ, ಬಾಹ್ಯ ಪ್ರಜ್ಞೆ ಇಲ್ಲ. ಆಗ ಆ ಸೈನಿಕ ಹತ್ರ ಬಂದು ಮುಟ್ಟಿ ಹೇಳ್ತಾನೆ, ರಾಜರಲ್ಲಿ ಅರಮನೆ ಬೆಂಕಿಯಿಂದ ಸುಟ್ಟು ಹೋಗತ್ತೈತಿ. ಆಗ ನೋಡ್ತಾನೆ, ಯಾರನ್ನ ಅಂತ ಕೇಳಿದಾಗ, ನಾ ಸೈನಿಕ ನಿಮ್ಮ ಸೇವಕರಿ, ಅಲ್ಲೇ ಬೆಂಕಿ ಬಿದ್ದು ಸುಟ್ಟು ಹೋಗತ್ತೈತಿ ತಂದಾಗ ರಾಜ ಅಂತಾನೆ, ಕಲ್ಲು ಕಟ್ಟಿಗೆ ಮಣ್ಣಿನಿಂದ ಇಟ್ಟಿಗೆ ಮಣ್ಣಿನಿಂದ ಕೂಡಿರುವಂತ ಅರಮನೆ, ಅಂದ್ರೆ ಅರ್ಧ ಅಂತ, ಅರಮನೆ ಸುಡ್ಲಿ, ಈ ಅರಿವಿನ ಮನೆಯನ್ನು ಸುಡ್ತಾ ಇದೆ, ಇದನ್ನು ಆರಿಸುವ ಕೆಲಸವನ್ನ ಮಾಡ್ತಾ ಇದ್ದೇನೆ, ಹೋಗುವಂತ ವಾಪಸ್ ಕಳಿಸ್ತಾನಂತೆ. ಅರಿವಿನ ಮನೆಯನ್ನ ಸುಡಲಾರದಂತೆ ಮಾಡುವಂತ ಕೆಲಸವನ್ನ ಪೂಜ್ಯ ಗುರುಗಳು 5 ದಿವಸಗಳ ಪರ್ಯಂತರ ಅರಿವೇ ಗುರು ಆಗ್ಬೇಕಾಗಿದೆ ನಮಗೆ. ಅರಿವು ಒಂದು ಗೊತ್ತಲ್ಲ, ಅರಿವೆ ಅಂದ್ರೆ ಬಟ್ಟೆ ಅಂದ್ರೆ ದಾರಿ. ಅಂತ ಅರಿವತ್ತಂದ್ರೆ ಜ್ಞಾನ, ಬೆಳಕು, ದಾರಿ. ಅದನ್ನು ತೋರಿಸಲಿಕ್ಕೆ 5 ದಿವಸಗಳ ಪರ್ಯಂತ ನಮ್ಮ ಗುಲ್ಬರ್ಗ ನಗರದ ದೇವರ ದಾಸಿಮಯ್ಯನವರ ಈ ನಗರದಲ್ಲಿ ಪ್ರವಚನಗಳ ಮೂಲಕ ಅರಿವನ್ನು ಜಾಗೃತೆಯನ್ನು ಉಂಟು ಮಾಡಿ ಆ ಅರಿವೇ ಗುರುವನ್ನಾಗಿ ಮಾಡಲು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.